ಈಗ ಯಾರೋ ಲೀಡ್ ಬಂದರು ಅಂದ ತಕ್ಷಣ ಅವರು ಹಣ ತೋಳು ಇದು ತುಂಬ ಹಳೇ ಕ್ಲೀಶೆಗಳಿವು. ಯಾವುದೋ 90sಲ್ಲೋ 2000 ಕೇಳ್ತಾ ಇದ್ವಿ ನಾವು. ಅದೇನಾಗಿದೆ ಅಂದರೆ ಒಬ್ಬರು ಹುಣಸೆ ಬೀಜ ಹಂಚಿಬಿಟ್ಟು ಇಲ್ಲ ಬೆಣಚ್ಕಲ್ ಹಂಚಿಬಿಟ್ಟು ಚುನಾವಣೆ ನಡೆಸ್ತಾ ಇದ್ದರೆ ಇನ್ನೊಬ್ಬರು ಹೌದಪ್ಪ ಅವರು ಹಣ ಹಂಚಿಬಿಟ್ರು, ಹಣ ತೋಳು ಬಲ ಎಲ್ಲ ಮಜಲ್ ಪವರ್ ಎಲ್ಲ ತೋರಿಸ್ಬಿಟ್ರು ಅನ್ಬಹುದು. ಇದಕ್ಕೆ ಯಾರೂ ಹೊರತಾಗಿಲ್ಲ, ಯಾರಿಗೂ ಆ ನೈತಿಕತೆ ಉಳ್ಕೊಂಡಿಲ್ಲ ಇವತ್ತು ರಾಜಕಾರಣದಲ್ಲಿ. ಹಣ ತೋಳು ಬಲ ಅನ್ನೋದು ಎಲ್ಲ ಪಾರ್ಟಿಗಳಿಗೂ ಕಾಮನ್ನು. ಈಗ ನೀವು ಹಂಗಾದರೆ 324 ಕ್ಷೇತ್ರ ಬಂದಿದ್ದೀರಲ್ಲ, ನೀವು ಎಷ್ಟು ಕಡೆ ತೋಳು ತಿರ್ಚಿಬಿಟ್ರಿ, ಎಷ್ಟು ಕಡೆ ಹಣ ಹಂಚಿಬಿಟ್ಟಿದ್ರಿ ಅಂತ ಕೇಳಿದ್ರೆ ಇಲ್ಲ ನಾವು ಸತ್ಯಸಂಧರು, ನಾವು ಹಣನೇ ಬಳಸಿಲ್ಲ ಅಂತ ಯಾರು ಹೇಳೋ ಸ್ಥಿತಿಲಿ ಇಲ್ಲ. ಅದು ಬಿಟ್ಬಿಟ್ಟು ಸ್ಟ್ರಾಟಜಿ ವೈಸ್ ವರ್ಕ್ ವೈಸ್ ಮಾತಾಡಿ. ಎಸ್, ಅವ್ರು ಸೇಮ್ ಕ್ವಶನ್ ನಿಮ್ಗೆ ಕೇಳಿಬಿಟ್ರೆ ಏನು ಹೇಳ್ತೀರಿ? ನೀವು ತೋಳ್ಬಳ ಬಳಸಿಲ್ವೇನು? ಇವಾಗ ಕರ್ನಾಟಕದಲ್ಲಿ ಅವರ ಸರ್ಕಾರ ಇದೆ ಒಂದು, ಓಕೆ ಆಯಿತಾ. ಎರಡನೇದಾಗಿ ಅವರ ಫ್ಯಾಮಿಲಿಗೆ ಹೆಚ್ಚು ಟಿಕೆಟ್ ಕೊಟ್ಟಿದ್ದಾರೆ, ಅದರಿಂದಾಗಿ ರಿಸೋರ್ಸ್ ಆಲ್ರೆಡಿ ಆವಾಗ ಸರ್ ಹೇಳಿದ್ರಲ್ಲ, ಆ ಅರ್ಥದಲ್ಲಿ ಹೇಳ್ತಾ ಇದ್ದೆ ನಾನು. ಓಕೆ, ಆದರೆ ಆವಾಗ 20 ಇತ್ತು, ಇವಾಗ ಒಂದು ಟ್ರೆಂಡಲ್ಲಿ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಬರ್ತಾ 20 ಮೇಲೆ ನಾವು ಇಲ್ಲಿ ಕರ್ನಾಟಕದಲ್ಲೂ ಕೂಡ ಉತ್ತಮವಾದಂಥ ರಿಸಲ್ಟನ್ನು ಪಡೆಯೋದಂತೂ ಶತಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಮಗೆ ನಮ್ಮ ಇಲ್ಲಿನ ಕೆಲಸಗಳ ಬಗ್ಗೆ ಕೂಡ ನಮಗೆ ಒಂದು ನಂಬಿಕೆ ಇದೆ. ಏನಂತ ಹೇಳಿದ್ರೆ ನಮ್ಮ ಪೇಜ್ ಪ್ರಮುಖ ಅಭಿಯಾನ ಇರ್ಬೋದು, BLA2 ಅಭಿಯಾನ ಇರ್ಬೋದು, ಕ್ಲಸ್ಟರ್ ರಚನೆ ಇರ್ಬೋದು, ಆನಂತರ ಲೋಕಸಭಾ ವಿಸ್ತಾರಕರು ಒಂದೊಂದು ವರ್ಷ ಕೆಲಸ ಮಾಡಿದ್ದಾರೆ, ಅದಿರ್ಬೋದು. ವೆಸ್ಟ್ ಬೆಂಗಾಲಲ್ಲಿ 25ರಲ್ಲಿ ಬಿಜೆಪಿ, 15ರಲ್ಲಿ TMC, ಕಾಂಗ್ರೆಸ್ 2ರಲ್ಲಿ ಅದರ್ಸ್ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ವೆಸ್ಟ್ ಬೆಂಗಾಲ್. ನಾನು ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಂಡಿಯಾ ಘಟಬಂಧನದಲ್ಲಿ ಇದ್ದರು ಮಮತಾ ಬ್ಯಾನರ್ಜಿ ಅವರು, ಮುನಿಸ್ಕೊಂಡ್ರು, ಸಿಟ್ಟು ಮಾಡಿಕೊಂಡ್ರು. ರಾಹುಲ್ ಗಾಂಧಿ ಯಾತ್ರೆ ಹೋದಾಗ ಕಾರ್ ಮೇಲೆ ಕಲ್ಲು ಬಿತ್ತು, ಎಲ್ಲ ಇರಲಿ. ಬಟ್ ರಿಸಲ್ಟ್ಸ್ ಅಂತ ಬಂದಾಗ ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ 25 ಲೀಡ್ ತೊಗೊಳ್ತಾ ಇದೆ, ಅದಕ್ಕಿಂತ 10 ಕಡಿಮೆ ಮಮತಾ ಬ್ಯಾನರ್ಜಿ. 10ರಲ್ಲಿ ಜಾರ್ಖಂಡ್ನಲ್ಲಿ ಬಿಜೆಪಿ, 4ರಲ್ಲಿ ಇತರರು ಬೇರೆಯವರು ಇದ್ದಾರಲ್ಲಿ. ಸೊ ಓವರಾಲ್ ಆಗಿ ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಈ ಜಾರ್ಖಂಡ್ ನಾವು ಚೆಕ್ ಮಾಡ್ಕೊಳ್ಳೋಣ. ಈಗ ಒಮ್ಮೆ ಆ ನಂಬರ್ ಚೆಕ್ ಮಾಡೋಣ. ನಾವು ಸ್ಟೇಟ್ ವೈಸ್ ಬರ್ತಾ ಇದ್ದೀನಿ ನಾನು ಇದೀಗ. 4ರಲ್ಲಿ ಕಾಂಗ್ರೆಸ್ ಇದ್ದಾರೆ, ಇತರರು ಯಾವುದರಲ್ಲೂ ಇಲ್ಲ. ಜಾರ್ಖಂಡಲ್ಲಿ 10ರಲ್ಲಿ ಬಿಜೆಪಿ ಇದ್ದಾರೆ, 4ರಲ್ಲಿ ಕಾಂಗ್ರೆಸ್ ಇದೆ. ದೆಹಲಿ ಬಿಜೆಪಿ 7ರಲ್ಲಿ ಲೀಡಲ್ಲಿದ್ದಾರೆ. ಲೀಡ್. ಆ ಕಮಲದ ಚಿಹ್ನೆ ಹೊತ್ಕೊಂಡಿರೋ ಆಟೋ ಇದೆಯಲ್ಲ, ಅದು ಹೋಗ್ತಾ ಇದೆ ನೋಡಿ. ಇಲ್ಲಿ ಕಾಂಗ್ರೆಸ್ಸು ಯಾವುದರಲ್ಲೂ ಇಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಯಾವುದರಲ್ಲೂ ಇಲ್ಲ. ಆಮ್ ಆದ್ಮಿಯಲ್ಲಿ ಆಮ್ ಆದ್ಮಿ ಬಂದರು. ಆಮ್ ಆದ್ಮಿ ಯಾವುದರಲ್ಲೂ ಇಲ್ಲ. ದೆಹಲಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದಾರೆ, ತಕ್ಕಷ್ಟು ಮಿನಿಸ್ಟರ್ಗಳು ಜೈಲಲ್ಲಿದ್ದಾರೆ, ನಿನ್ನೆ ಅಷ್ಟೇ ಜೈಲಿಗೆ ಹೋದರು. ಮತ್ತೆ ಒಡಿಶಾ BJD 4, ಕಾಂಗ್ರೆಸ್ ಯಾವುದರಲ್ಲೂ ಇಲ್ಲ, ಬಿಜೆಪಿ 4, ಸಮ. ನವೀನ್ ಪಟ್ನಾಯಕ್ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಹೇಳಿದಂಥ ಸ್ಟೇಟ್ಮೆಂಟು ಸಾಕಷ್ಟು ಚರ್ಚೆ ಕಾರಣವಾಗಿತ್ತು. ಅವರ ಆರೋಗ್ಯದ ಬಗ್ಗೆ, ಇನ್ನೊಂದರ ಬಗ್ಗೆ. ಹಾಗೆ ನರೇಂದ್ರ ಮೋದಿ ಅವ್ರ ಕಾಳಜಿ ಇದ್ದರೆ ನನಗೆ ಫೋನ್ ಮಾಡಿ ಕರೆ ಮಾಡಿ ಮಾತಾಡಬೇಕಾಗಿತ್ತು ಅವರು. ಈ ಥರ ಅದನ್ನು ಬಳಸ್ಕೊಳ್ಳೋದಲ್ಲ ಅಂತ ಕೂಡ ಪಟ್ನಾಯಕ್ ಮಾತಾಡಿದರು. ಇನ್ನೊಂದು ಕಡೆ ಚೆಕ್ ಮಾಡಿದೆ, ಉತ್ತರ ಪ್ರದೇಶ 60ರಲ್ಲಿ ಬಿಜೆಪಿ, SP ಯಾವುದರಲ್ಲೂ ಇಲ್ಲ. 17ರಲ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್, SP ಏನಾಯಿತು ಗೊತ್ತಾಗಲಿಲ್ಲ ನನಗೆ. ಕಾಂಗ್ರೆಸ್ 17ರಲ್ಲಿ, ಹನುಮೇಶ್ ಸರ್ ಕ್ವೈಟ್ ಇಂಟ್ರೆಸ್ಟಿಂಗ್ ಇದು ಉತ್ತರ ಪ್ರದೇಶ. ನೋಡಿ ಇಲ್ಲಿ ಏನಾಗುತ್ತೆ, SP ಜಾಸ್ತಿ ತಗೊಳ್ತಾರೆ, ಕಾಂಗ್ರೆಸ್ ಓಕೆ ಅಂತಿತ್ತು. ಬಟ್ ಸಿನಾರಿಯೋ ನೋಡಿ, ಇಲ್ಲಿ ಕಾಂಗ್ರೆಸ್ 17ರಲ್ಲಿ, ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಕಂಟೆಸ್ಟ್ ಮಾಡಿದರೆ ಫಲ ಅಂತ ನೀವು ಇದನ್ನು ಹೇಳ್ಕೊಳ್ತೀರಾ, ಅಥವಾ SP ಯಾಕೆ ಡೌನ್ ಆಯಿತು ಅಂತ ನನಗಿನ್ನೂ ಆ ಪಾಯಿಂಟ್ ಸಿಗ್ತಾ ಇಲ್ಲ ನನಗೆ. ಸಮರ್ಥ ಒಂದು ವಿರೋಧ ಪಕ್ಷ ಕಾಣಿಸ್ತಿಲ್ಲ ನಮಗೆ SP ಅಂತ. ಉತ್ತರ ಪ್ರದೇಶದಲ್ಲಿ ಒಂದು ಸಮಾವೇಶದಲ್ಲಿ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ ಹೋದಾಗ ವಿಪರೀತ ಜನ ಸೇರಿಬಿಟ್ಟಿದ್ರು. ಅದು ಬಹಳ ವೈರಲ್ ಕೂಡ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನೆಲ್ಲ ಗಮನಿಸಿದರೆ ಎಲ್ಲ ಸ್ವಲ್ಪ ಯೋಗಿಯವರ ವಿರೋಧಿ ಅಲೆ ಇದೆ ಅಲ್ಲಿ ಅನ್ನುವಂಥದ್ದೇನೋ ಕಾಣ್ತಾ ಇತ್ತು. ಬಟ್ ಎಲ್ಲ ಒಂದು ಕಡೆ ಅದು ಬಹುಶಃ ರಾಹುಲ್ ಗಾಂಧಿ ಅವರು ಅಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಬಹುಶಃ ಅದೇ ಉದ್ದೇಶಕ್ಕಾಗಿ ಅವರು 2 ಕ್ಷೇತ್ರ, ದಕ್ಷಿಣ ಭಾರತದಲ್ಲಿ 1 ಕ್ಷೇತ್ರ, ಉತ್ತರ ಭಾರತದಲ್ಲಿ 1 ಕ್ಷೇತ್ರ ಆಯ್ಕೆ ಮಾಡಿಕೊಂಡಿರುತ್ತದೆ. ಸಹಜವಾಗಿ ಒಬ್ಬ ಲೀಡರು, ಮಾಸ್ ಲೀಡರು ಅಥವಾ ಟಾಪ್ ಲೀಡರು 2 ಕಡೆ ಕಂಟೆಸ್ಟ್ ಮಾಡಿದಾಗ ಆ ಅಕ್ಕಪಕ್ಕದ ರಾಜ್ಯಗಳು, ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಒಂದು ಪ್ರಭಾವ ಆಗುತ್ತೆ. ರಾಹುಲ್ ಗಾಂಧಿ ಅವರ ಸ್ಪರ್ಧೆಯಲ್ಲಿ ಒಂದು ರೀತಿಯ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಅನಿಸುತ್ತೆ. ಉತ್ತರ ಪ್ರದೇಶ ಭಾಳ ಮಹತ್ವವಾದಂಥ ರಾಜ್ಯ ಅದು. ಯಾಕಂದರೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಇರುವಂಥ ಒಂದು ರಾಜ್ಯ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋದು ನೋಡಿದರೆ ಕಂಪೇರಿಟಿವ್ಲಿ ಇದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಅಯೋಧ್ಯೆಯಲ್ಲಿ ಹಿನ್ನಡೆ ಮತ್ತು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಒಂದು ಸಾಧನೆ, ಇಷ್ಟೆಲ್ಲ ಇದರ ನಡುವೆನೂ ಕೂಡ ಅಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನುವಂಥ ಒಂದು ಪರ್ಫಾರ್ಮೆನ್ಸ್ ಮಾಡಿರೋದು ನೋಡಿದರೆ ಅಲ್ಲಿ ಒಂದು ಜನರ ಮನಸ್ಥಿತಿ ಎಲ್ಲೋ ಬದಲಾವಣೆ ಆಗಿದೆಯಾ, ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಏನಾದರೂ ಒಂದು ಅಳುಕು ಮೂಡಿದೆಯಾ ಅನ್ನುವಂಥದ್ದು ಕೂಡ ಚರ್ಚೆ ಆಗಬೇಕಾಗತ್ತೆ, ನೋಡಬೇಕಾಗತ್ತೆ.
ಇದೆಲ್ಲದರ ನಡುವೆ ನೀವು ಅವಾಗಲೇ ಒಂದು ಕೇರಳದ ಬಗ್ಗೆ ಭಾಳ ನಾವು ಚರ್ಚೆ ಮಾಡ್ತಾ ಇದ್ವಿ. ಮೋದಿಯವರು ಅಲ್ಲಿ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ತುಂಬ ಜನ ಸೇರಿದ್ರು, ಇದೆಲ್ಲ ನೋಡಿದ್ವಿ. ಎಲ್ಲ ಒಂದು ಕಡೆ ಅಲ್ಲೂ ಜನರ ಒಂದು ಮನಸ್ಥಿತಿ ಬದಲಾವಣೆ ಆಗ್ತಾ ಇದೆಯಾ, ಅದು ಅಲ್ಲೆಲ್ಲ ವರ್ಕೌಟ್ ಆಗಿದೆ ಅನ್ನುವಂಥದ್ದು. ಹೀಗಾಗಿ ಅದು ದೇವರ ನಾಡು ಅಂತ ಎಲ್ಲ ಕರಿತೀವಿ ನಾವು. ದೇವರೇ ಅಲ್ಲಿಗೆ ಹೋಗ್ಬಿಟ್ಟಿದ್ರು, ದೇವರೇ ಅಲ್ಲಿಗೆ ಹೋಗಿರೋದ್ರಿಂದ ಅಲ್ಲಿ ಜನರ ಮನಸ್ಥಿತಿ ಬದಲಾವಣೆ ಆಯ್ತಾ. ಮತ್ತು ಇದ್ರ ಜೊತೆಗೆ ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಇವತ್ತು ಕೇರಳ ಇರ್ಬೋದು, ಅವೆರಡು ನಮ್ಮ ಕಮ್ಯುನಿಸ್ಟ್ ರಾಜ್ಯಗಳು. ಭಾಳ ವರ್ಷಗಳಿಂದ ಅಲ್ಲಿ ಕಮ್ಯುನಿಸ್ಟ್ ಆಡಳಿತ ಇರುವಂಥದ್ದು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಕಮ್ಯುನಿಸ್ಟರು ಆಡಳಿತ ಮಾಡಿರುವಂಥ ರಾಜ್ಯಗಳು. ಅಲ್ಲಿ ಎಲ್ಲೋ ಕಡೆ ಈಗ ಕಮ್ಯುನಿಸ್ಟ್ಗಳ ಪ್ರಭಾವ ಕಡಿಮೆ ಆಗ್ತಾ ಇರೋದನ್ನು ನೋಡಿದರೆ ಬಹುಶಃ ಇಡೀ ದೇಶದಲ್ಲೇ ಕಮ್ಯುನಿಸ್ಟ್ ಐಡಿಯಾಲಜಿಗೆ ಒಂದು ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇದು ಗಮನಿಸ್ಬೇಕು. ಒಬ್ಬ ನಾವು ಒಂದು ಸ್ಟೂಡೆಂಟ್ ಆಗಿ, ಒಬ್ಬ ರಾಜಕೀಯ ಒಂದು ವಿದ್ಯಾರ್ಥಿಯಾಗಿ ನೋಡೋದಾದ್ರೂ ಕೂಡ ಇಡೀ ದೇಶದಲ್ಲಿ ಒಂದು ಕಮ್ಯುನಿಸ್ಟ್ ಐಡಿಯಾಲಜಿ, ಲೆಫ್ಟಿಸ್ಟ್ ಐಡಿಯಾಲಜಿಗೆ ಒಂದು ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ಇದೀಗ ನಮ್ಮನ್ನು ಸಪೋಸ್ ಟು ಬಿ ತುಮಕೂರು ಲೋಕಸಭಾ ಕ್ಯಾಂಡಿಡೇಟ್ ಸಪೋಸ್ ಟು ಬಿ ಆಗಬೇಕಾಗಿತ್ತು ಮುರಳೀಧರ್ ಹಾಲಪ್ಪ ಅವರು, ಆಗಲಿಲ್ಲ. ಇರಲಿ, ಕಾಂಗ್ರೆಸ್ನ ಲೀಡರ್ ನಮ್ಮ ಜಾಯ್ನ್ ಆಗಿದ್ದಾರೆ ಮುರಳೀಧರ್ ಹಾಲಪ್ಪ ಅವರು. ಸ್ವಾಗತ ಮುರಳೀಧರ್ ಹಾಲಪ್ಪ ಈ ಒಂದು ಡಿಬೇಟ್ಗೆ.